ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಕೇಳಿರೋ ಒಂದು ಅದ್ಭುತವಾದ ಕಥೆನ ನನ್ನ ರೀತಿಯಲ್ಲಿ ನಿಮ್ ಜೊತೆ ಹಂಚ್ಕೋಬೇಕಂತ ಬಂದಿದ್ದೀನಿ. ಈ ಕತೆ ಯಾರಿಗಂದ್ರೆ, ಯಾರೆಲ್ಲ ತಮ್ಮ ಜೀವನದಲ್ಲಿ ಕಷ್ಟ ಬಂದಾಗ ಯಾಕೆ ಈ ತರ ಆಗ್ತೈತಿ ಅಂತ ಯೋಚನೆ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ. ಸೊ ಕತೆ ಬಂದು ಒಬ್ಬ ರಾಜ ಮತ್ತು ಮಂತ್ರಿದು. ರಾಜ ಯಾವ ತರ ಅಂದ್ರೆ, ರಾಜನಿಗೆ ಮಂತ್ರಿ ಅಂದ್ರೆ ತುಂಬಾನೇ ಪ್ರಿಯ. ರಾಜ ಏನೇ ಮಾಡಿದ್ರು ಮಂತ್ರಿನ ಕರ್ಕೊಂಡೇ ಮಾಡ್ತಿದ್ದ ಎಲ್ಲಾ ಕೆಲ್ಸ. ಮತ್ತೆ ಊಟ ಮಾಡುವಾಗನು ಜೊತೆಲೆ ಕರ್ಕೊಂಡು ಊಟ ಮಾಡ್ತಿದ್ದ. ಆ ಅಷ್ಟ್ ಆ ಲೆವೆಲಿಗೆ ಪ್ರಿಯವಾದ ಮಂತ್ರಿ. ಮಂತ್ರಿ ಯಾವ ತರ ಅಂದ್ರೆ, ಫುಲ್ ಕಾಮ್ ಮತ್ತೆ ಏನೇ ಆದ್ರೂ ಎಲ್ಲಾ ಪಾಸಿಟಿವ್ ರೀತಿಯಲ್ಲಿ ತಗೊಳ್ತಾರ ಮಂತ್ರಿ. ಒಂದಿನ ಏನಾಗ್ತೈತಿ, ರಾಜ ತಲವಾರ್ ಪ್ರಾಕ್ಟೀಸ್ ಮಾಡ್ತಿರ್ತಾನ. ಅವಾಗ ಏನಾಗ್ತೈತಿ, ತಲವಾರ್ ಬಂದು ರಾಜನ್ ಕೈಗ್ ಹತ್ತನ ಬೆರಳ್ ಕಟ್ ಆಗ್ತೈತಿ. ಬೆರಳ್ ಕಟ್ ಆಗನ ಫುಲ್ ಅರಮನೆ ತುಂಬಾ ರಾಜನ್ ಕೈಗ್ ತಲ್ವಾರ್ ಹತ್ತೈತಿ, ಬೆರಳ್ ಕಟ್ ಆಗೈತಿ, ಫುಲ್ ಎಲ್ಲಾರು ಟೆನ್ಷನ್ದಾಗಿರ್ತಾರ. ಅವಾಗ ಮಂತ್ರಿ ಏನಂತಾನ, ರಾಜರೇ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾನ. ಸೊ ಅವಾಗ ರಾಜನಿಗೆ ಕೋಪ ಬರುತ್ತ. ನನ್ ಬೆರಳ್ ಕಟ್ ಆಗೈತಿ, ಇದ್ರದಾಗ ಒಳ್ಳೇದ್ ಏನಾಗೈತಿ? ರಾಜನಿಗೆ ಫುಲ್ ಸಿಟ್ಟು ಬರ್ತೈತಿ. ರಾಜನ್ಗೆ ಯಾವ ಮಾತಿಗೆ ಸಿಟ್ಟು ಬರ್ತದಂದ್ರ, ನನ್ ಜೊತೆ ಇರೋ ಮಂತ್ರಿ, ನನಗ್ ಇಷ್ಟು ಪ್ರಿಯವಾದ ಮಂತ್ರಿ, ನಾನ್ ಏನೇ ಮಾಡಿದ್ರು ನನ್ ಜೊತೆಲಿ ಕರ್ಕೊಂಡು ಕೆಲ್ಸ ಮಾಡೋಂತ ಮಂತ್ರಿ ನನ್ ಬೆರಳ್ ಕಟ್ ಆದಕರ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಇವ ಈ ತರ ಹೆಂಗ್ ಹೇಳಕ್ ಸಾಧ್ಯ ಅಂತೇಳಿ ಅವನಿಗೆ ಫುಲ್ ಸಿಟ್ ಬರ್ತೈತಿ. ಅವಾಗ ಏನ್ ಮಾಡ್ತಾನ ರಾಜ, ಸಿಟ್ಟಿಗ್ ಬಂದು ಮಂತ್ರಿಗೆ ಕಾರಾಗೃಹಕ್ಕೆ ಹಾಕೋ ಶಿಕ್ಷೆ ಕೊಡ್ತಾನ. ಕಾರಾಗೃಹಕ್ಕೆ ಹಾಕಿ ರಾತ್ರಿ ಫುಲ್ ಟಾರ್ಚರ್ ಕೊಡ್ರಿ, ಮತ್ತ ಮರ್ದಿವ್ಸ ಗಲ್ ಶಿಕ್ಷೆ ಕೊಡ್ರಿ ಮಂತ್ರಿಗೆ ಅಂತೇಳಿ ಶಿಕ್ಷೆ ಕೊಡ್ತಾನ. ರಾಜ ಶಿಕ್ಷೆ ಕೊಟ್ಟಿರೋ ತರಾನೇ ರಾಜಂದ ಕೆಲಸದವರು ಮಂತ್ರಿಗ್ ತಗೊಂಡ್ ಹೋಗ್ತಾರ. ಮಂತ್ರಿಗ್ ತಗೊಂಡ್ ಹೋಗಿ ಕಾರಾಗೃಹಕ್ಕೆ ಹಾಕ್ತಾರ. ಕಾರಾಗೃಹಕ್ಕೆ ಹಾಕಿ ಶಿಕ್ಷೆ ಕೊಡ್ತಿರ್ತಾರ. ಅದಾದ್ ಪಡಿಗೆ ಮರ್ದಿವ್ಸ ಏನ್ ಮಾಡ್ತಾನ ರಾಜ, ಯಾವಾಗ್ಲೂ ಹೋಗೋತರ ಕಾಡಿಗೆ ಬೇಟೆಗೋಸ್ಕರ ಹೋಗ್ತಾನ. ಬೇಟೆಗೋಸ್ಕರ ಹೋದಾಗ ರಾಜ ಎಷ್ಟು ಫಾಸ್ಟ್ ಹೋಗಿರ್ತಾನಂದ್ರ, ಅವನ್ ಜೊತೆ ಹೋಗಿರೋ ಕೆಲಸದವ್ರೆಲ್ಲ ಹಿಂದ್ ಉಳಿದಿರ್ತಾರ. ರಾಜ ಫುಲ್ ಮುಂದ್ ಹೋಗಿರ್ತಾನ. ರಾಜ ಮುಂದ್ ಹೋಗನ ಒಂದ್ ಸ್ವಲ್ಪ ಟೈಮ್ ಮುಂದ್ ಹೋಗನ ಕಾಡ್ನಾಗ ಒಂದಷ್ಟು ಜನ ಬಲಿಗೋಸ್ಕರ ಹುಡ್ಕ್ಯಾಡ್ತಿರ್ತಾರ. ಬಲಿಗೋಸ್ಕರ ಹುಡ್ಕ್ಯಾಡೋರ್ ಕೈಯಾಗ ರಾಜ ಸಿಗಿ ಬೀಳ್ತಾನ. ರಾಜ ಸಿಕ್ಕಿ ಬೀಳನ, ಅವ್ರಿಗೆ ಗೊತ್ತಿರಲ್ಲ ಕಾಡಿನ ಮಂದಿಗೆ ಇವ ರಾಜ ಅದನ್ ದೊಡ್ಡ ರಾಜ, ಇವನಿಗೆ ಈ ತರ ಮಾಡ್ಬಾರ್ದು ಅದೆಲ್ಲ ಅವ್ರಿಗೆ ಏನು ಗೊತ್ತಿರಲ್ಲ. ಅವ್ರಿಗೇನು ಜಸ್ಟ್ ಒಂದ್ ಬಲಿ ಬೇಕಾಗಿತ್ತು. ರಾಜ ಸಿಕ್ತಾನ, ಅವನಿಗೆ ಕರ್ಕೊಂಡ್ ಹೋಗಿ ಬಲಿ ಕೊಡಾಕೆಲ್ಲ ರೆಡಿ ಮಾಡಿರ್ತಾರ. ರೆಡಿ ಮಾಡಿ ಇನ್ನೇನ್ ಬಲಿ ಕೊಡ್ಬೇಕು ಅನ್ನೋ ಅಷ್ಟ್ರಾಗ ರಾಜ ಕೈ ನೋಡ್ತಾರ. ಅವಾಗ ಅವ್ನ್ ಬೆರಳ್ ಕಟ್ಟಾಗಿರ್ತೈತಿ. ಬೆರಳ್ ಕಟ್ಟಾಗನ ಬಲಿ ಕೊಡಾಕ ಈ ತರ ಬೆರಳ್ ಕಟ್ಟಾದವ್ರದೆಲ್ಲ ನಡಲ್ಲಲ್ವಾ. ಫುಲ್ ಮನುಷ್ಯ ಎಲ್ಲಾ ತರ ಸರಿಯಾಗಿದ್ರ ಬಲಿ ಕೊಡ್ತಾರ. ಅವಾಗ ಅದು ಒಂದ್ ಕಾರಣದಿಂದ ರಾಜನಿಗೆ ಬಲಿ ಕೊಡೋದ್ರಿಂದ ತಪ್ಪಿಸಿ ಅವ್ರು ಕಳ್ಸನ. ಅಲ್ಲಿಂದ ಬರನ ರಾಜನ್ ತಲೆ ಒಂದೇ ಯೋಚನೆ ಬರ್ತೈತಿ, ಅದೇನಂದ್ರೆ ಮಂತ್ರಿ ಹೇಳಿರೋ ಮಾತು ಆಗೋದೆಲ್ಲ ಒಳ್ಳೇದಕ್ಕೆ. ಸೊ ಆ ಮಾತ್ ನೆನಪಾಗನ ರಾಜನಿಗೆ ಏನಾಗ್ತೈತಿ, ಮಂತ್ರಿ ಕೊಟ್ಟಿರೋ ಶಿಕ್ಷೆಗಳು ನೆನಪಾಗನ ಇನ್ನು ತನ್ ಮಂತ್ರಿಗೆ ಗಲ್ಲಿಗೆ ಹಾಕ್ತಾರ ಬಾತೆ. ರಾಜ ಇಷ್ಟು ಫಾಸ್ಟ್ ಹೋಗ್ತಾನಲ್ಲ, ಅವನ್ ಕಲಿ ಎಷ್ಟು ಫಾಸ್ಟ್ ಆಗ್ತೈತಿ ಅಷ್ಟು ಫಾಸ್ಟ್ ಹೋಗಿ ಅವನಿಗೆ ಆಗೋ ಶಿಕ್ಷೆನ ತಪ್ಪಿಸಿ ಮಂತ್ರಿ ಕಾಲಿಗೆ ಬಿದ್ದು ಮಂತ್ರಿಗೆ ಕ್ಷಮೆ ಕೇಳ್ತಾನ. ಮಂತ್ರಿ, ನನ್ನಿಂದ ತಪ್ಪಾಯ್ತು, ನೀ ಹೇಳಿರೋದ್ ನಿಜ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳನ. ಮಂತ್ರಿಗೆ ಕ್ಷಮೆ ಆಯ್ತು, ನನ್ನ ಕ್ಷಮಿಸ್ಬಿಡು ಅಂತೆಲ್ಲ ಕೇಳನ. ಮಂತ್ರಿ ಏನ್ ಮಾಡ್ತಾನ, ನಗಕ್ ಸ್ಟಾರ್ಟ್ ಮಾಡ್ತಾನ. ಮಂತ್ರಿ ನಗಾಕತ್ತಾನ. ರಾಜಾಗ್ ಸಿಟ್ಟು ಬರ್ತೈತಿ. ಯಾಕೆ ನಗಾತೀನಿ, ನಾನ್ ನಿನಗ್ ಕ್ಷಮೆ ಕೇಳಾತೀನಿ. ಯಾವ್ದೇ ರಾಜ ಆದ್ರೂ ಕ್ಷಮೆ ಕೇಳನ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ. ಇರ್ಲಿ ಬಿಡಿ ರಾಜರೇ, ಏನೋ ತಪ್ಪಾಗ್ತೈತಿ ಈ ತರ ಎಕ್ಸ್ಪೆಕ್ಟ್ ಮಾಡ್ತಾರ. ಬಟ್ ಮಂತ್ರಿ ನಗಾಕ್ ಸ್ಟಾರ್ಟ್ ಮಾಡೋಣ, ರಾಜನಿಗೆ ಫುಲ್ ಸಿಟ್ ಬರ್ತೈತಿ. ಯಾಕೆ ನಗಾಕತ್ತೀನಿ ಅಂತೇಳಿ. ಅವಾಗ ಮಂತ್ರಿ ಅಂತಾನ, ರಾಜರೇ ನೀವು ನನಗ್ ಶಿಕ್ಷೆ ಕೊಟ್ಟಿದ್ ಒಳ್ಳೇದಾಯ್ತು, ಆಗೋದೆಲ್ಲ ಒಳ್ಳೇದಕ್ಕೆ ಅಂತನವ. ರಾಜ ಜಾಸ್ತಿ ಸಿಟ್ ಬರ್ತೈತಿ. ನಾನ್ ನಿನಗ್ ಶಿಕ್ಷೆ ಕೊಟ್ಟಿನಿ, ಟಾರ್ಚರ್ ಕೊಡ್ಸಿನಿ, ಗಲ್ಲಿಗೆ ಹಾಕು ಅಂತ ಶಿಕ್ಷೆ ಕೊಟ್ಟಿನ,
ಇದ್ರದ ನಿನಗೆ ಏನ್ ಒಳ್ಳೇದಾಯ್ತು ಅಂತ ಕೇಳ್ತಾನ ರಾಜ. ಅದು ಕೇಳೋಣ ಅವ ಸಿಟ್ಟಿಗೆ ಬಂದ್ ರಾಜ ಹೋಗಾಕ್ ಸ್ಟಾರ್ಟ್ ಮಾಡ್ತಾನ. ಅವಾಗ ಮಂತ್ರಿ ಹೇಳ್ತಾನ, ರಾಜರೇ ನೀವೇನಾದ್ರೂ ನನಗೆ ಶಿಕ್ಷೆ ಕೊಟ್ಟಿದ್ದಿಲ್ಲ ಅಂದ್ರ ಏನಾಗ್ತಿತ್ತು, ನೀವು ನನ್ನ ಜೊತೆಲಿ ಕರ್ಕೊಂಡು ಹೋಗ್ತಿದ್ರಿ ಬೇಟೆ ಆಡಾಕ್ ಜೊತೆಲಿ ಕರ್ಕೊಂಡು ಹೋದಾಕರ ಏನಾಗ್ತಿತ್ತು, ಸರಿಯಾಗಿ ಕೇಳ್ರಿ, ನೀವು ನನಗ ಬೇಟೆ ಆಡಾಕ್ ಕರ್ಕೊಂಡು ಹೋಗಿದ್ರೆ ಏನಾಗ್ತಿತ್ತು, ನೀವೇನೋ ಉಳ್ಕೊಂಡ್ ಬಿಡ್ತಿದ್ರಿ, ನಿಮ್ ಬೆರಳು ಕಟ್ ಆಗಿತ್ತು ಅಂತೇಳಿ. ಬಟ್ ಅವಾಗ ಅವ್ರ ಕೈಯಾಗ ನಾ ಸಿಕ್ಕಾಕೋತಿದ್ದೆ, ಬಲಿ ಪಶು ಆಗ್ತಿದ್ದೆ, ನನಗ್ ಬಲಿ ಕೊಡ್ತಿದ್ರು ಅವ್ರು ಅಂತೇಳಿ. ಆ ಮಾತ್ ಕೇಳಿ ರಾಜನಿಗೆ ಅರ್ಥ ಆಗ್ತೈತಿ, ಹೌದು ಮಂತ್ರಿ ಹೇಳಿದ್ ನಿಜ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತೇಳಿ. ಸೊ ಈ ಕಥೆಯಿಂದ ನಾವ್ ಏನ್ ಅರ್ಥ ಮಾಡ್ಕೋದಂದ್ರೆ, ನಮ್ ಜೀವನದಲ್ಲಿ ಏನೇ ಆದ್ರೂ ಎಲ್ಲದಕ್ಕೂ ಒಂದ್ ಕಾರಣ ಇದ್ದೇ ಇರುತ್ತೆ. ದೇವ್ರ ನಮ್ ಜೀವನದಲ್ಲಿ ಏನೋ ಮಾಡ್ತಾನಂದ್ರೆ ಅದಕ್ಕೊಂದ್ ಏನೋ ಕಾರಣ ಇದ್ದೇ ಇರುತ್ತೆ. ಅದ್ರ ಸಲುವಾಗಿ ಸಿಚುವೇಶನ್ ಆತರ ಬರ್ತಿರ್ತಾವ. ಎಕ್ಸಾಂಪಲ್, ನಂದೇ ಜೀವನದಾಗ ಒಂದ್ ಸಿಚುವೇಶನ್ ಆಗಿತ್ತು. ಸೊ ನಾನ್ ಆ ಟೈಮಲ್ಲಿ ಯಾವ ಲೆವೆಲ್ಗೆ ಸಿಟ್ಟಾಗಿದ್ದೆ ಅಂದ್ರೆ, ಇನ್ಮೇಲೆ ನನಗ್ ದೇವ್ರೇ ಇಲ್ಲ, ನಾ ಇನ್ಮೇಲೆ ದೇವ್ರ ಮೇಲೆ ವಿಶ್ವಾಸ ಮಾಡಲ್ಲ, ನನಗ್ ದೇವ್ರ ಬೇಡವೇ ಬೇಡ, ಈ ತರ ಆಗ್ಬಿಟ್ಟಿದ್ದೆನ. ಒಂದಷ್ಟು ವರ್ಷ ಆಗನ ನಂಗ್ ರಿಯಲೈಸ್ ಆಯ್ತು ಆ ಸಿಚುವೇಶನ್ ಆಗಿದ್ದು ಎಷ್ಟು ಜರೂರಿ ಇತ್ತು ನನ್ನ ಲೈಫ್ದಾಗತ್ತೆ. ಅಕಸ್ಮಾತ್ ಆ ಸಿಚುವೇಶನ್ ಆಗಿದ್ದಿಲ್ಲ ಅಂದ್ರೆ ಇವಾಗ ನಾ ಈ ತರ ವಿಡಿಯೋ ಮಾಡಕ್ಕಂತೂ ಆಗ್ತಿದಿಲ್ಲ, ಯೂಟ್ಯೂಬ್ ಮಾಡಕ್ ಆಗ್ತಿದಿಲ್ಲ, ಇನ್ಸ್ಟಾಗ್ರಾಮ್ದಲ್ಲಿ ರೀಲ್ಸ್ ಮಾಡಕ್ ಆಗ್ತಿದಿಲ್ಲ. ನಾನ್ ಒಂಥರ ಈ ಮನಿ ಒಳಗ್ ಜಸ್ಟ್ ಕೆಲಸ ಮಾಡೋದು ಇರೋದು ಇದೇ ತರ ಇರ್ತಿದ್ದೆನಾ, ಮತ್ ಇಷ್ಟೆಲ್ಲ ಗೊತ್ತೇ ಆಗ್ತಿದಿಲ್ಲ ನನಗ್ ಆ ಸಿಚುವೇಶನ್ ಆಗಿದ್ದಿಲ್ಲ ಅಂದ್ರೆ. ಸೊ ನಾ ಇವಾಗ ಏನಂತೀನಿ, ದೇವ್ರಿಗೆ ಆ ಟೈಮ್ದಾಗ ಸಿಟ್ ಬಂದಿದ್ದಕ್ಕೆ ನಾ ಇವಾಗ ಕ್ಷಮೆ ಕೇಳ್ತೀನಿ, ತಪ್ಪಾಯ್ತಪ್ಪ ದೇವ್ರಿ, ನೀ ಏನೇ ಮಾಡಿದ್ರು ಒಂದ್ ರೀಸನ್ ಮಾಡಿರ್ತಿ ಅನ್ನೋದು ನನಗ್ ಇವಾಗ ಅರ್ಥ ಆಗೈತಿ. ಸೊ ನಾ ಇವಾಗ ಹ್ಯಾಪಿ ಅದೀನಿ. ಆ ಸಿಚುವೇಶನ್ ಆಗಿದ್ದು ಒಂಥರ ಒಳ್ಳೇದೇ ಆಯ್ತು ನನ್ ಜೀವನಕ್ಕೆ. ಇವಾಗ ನನ್ ಜೀವನ ತುಂಬಾನೇ ಚೇಂಜ್ ಆಗೈತೆ ಅದರಿಂದ ನಾನ್ ಹೇಳೋದೇನಂದ್ರೆ, ನಿಮ್ ಜೀವನದಲ್ಲಿ ಇವಾಗ ಸದ್ಯಕ್ ಎಷ್ಟೇ ಕಷ್ಟ ಬಂದ್ರು ಅಂಜಾಕ್ ಹೋಗ್ಬೇಡ್ರಿ, ಯಾಕಂದ್ರ ಎಲ್ಲದಕ್ಕೂ ಒಂದ್ ರೀಸನ್ ಇರ್ತೈತಿ. ಇವಾಗ ಏನೋ ನಮ್ ಜೊತೆ ಒಂದ್ ಕೆಟ್ಟ ಸಿಚುವೇಶನ್ ಆಗ್ತೈತಿ, ನಮಗ್ ಬೇಡವಾಗಿತ್ತು ಅದು ಜೀವನದಾಗ, ಅದು ಆಗ್ತೈತಿ. ಅದಾಗ್ಬಡಿ ನಾವು ಒಂದಷ್ಟು ದಿವಸ ಆಗನ ಆ ಸಿಚುವೇಶನ್ ದಾಗಿಂದ ಹೊರಗ್ ಬರ್ತೇವಲ್ಲ, ಅವಾಗ ಗೊತ್ತಾಗ್ತೈತಿ ನಮಗ ಆ ಸಿಚುವೇಶನ್ ಆಗೋದ್ ನಮ್ದು ಜೀವನದಾಗ ಎಷ್ಟು ಜರೂರಿ ಇತ್ತು ಅನ್ನೋದು. ಸೊ ನಾನ್ ಹೇಳೋದೊಂದೇ, ಪರಿಸ್ಥಿತಿಗಳು ಏನೇ ಬರ್ಲಿ ಅದು ಒಂದ್ ರೀಸನ್ಗೋಸ್ಕರನೇ ಆಗ್ತಿರ್ತೈತಿ. ಜಸ್ಟ್ ದೇವ್ರ ಮ್ಯಾಗ ನಂಬಿಕೆ ಇಡ್ರಿ, ನಿಮ್ ಮ್ಯಾಗ ನೀವು ನಂಬಿಕೆ ಇಡ್ರಿ. ಸೊ ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ, ಕಮೆಂಟ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.